ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ರೈಸ್ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ರೈಸ್ ಬಾತ್ ಅಂದರೆ ಪಲಾವ್. ಇದು ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ವಿಧದ ಪಲಾವು, ತುಂಬ ಚೆನ್ನಾಗಿ ರುಚಿಯಾಗಿರುವಂತಹ ಪಲಾವು. ಇದು ರುಬ್ಬಿ ಹಾಕಿ, ಮಸಾಲೆ ರುಬ್ಬಿ ಹಾಕಿ ಮಾಡುವಂತಹ ಪಲಾವು. ನಾನು ಮೊದಲು ಒಂದು ಸಿಂಪಲ್ ಪಲಾವ್ ಮಾಡೋದನ್ನು ತೋರಿಸಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿ, ನನ್ನ ಚಾನಲಲ್ಲಿದೆ. ಇದು ರುಬ್ಬಿ ಹಾಕಿ, ಮಸಾಲೆ ರುಬ್ಬಿ ಹಾಕಿ ಮಾಡೋಂಥ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ನಾನು, ಒಂದು ಸ್ವಲ್ಪ ಅಷ್ಟೇ, ಕಾಲು ಕಡಿಯಷ್ಟು, ಅಂದರೆ ಒಂದು ಕಪ್ಪಿನಷ್ಟು, ಸಣ್ಣ ಕಪ್ಪಿನಷ್ಟು ತೆಂಗಿನ ತುರಿ, ಮತ್ತು ಒಂದು ಈರುಳ್ಳಿನ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಇದು ರುಬ್ಕೊಳ್ಳೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದು. ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತೊಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು ಹಸಿಮೆಣಸು ಸಾಕು, ಯಾಕಂದರೆ ಎಲ್ಲ ಖಾರದ ವಸ್ತುಗಳನ್ನೇ ಉಪಯೋಗಿಸೋದಾದ್ರಿಂದ. ಒಂದು ತುಂಡು ಶುಂಠಿ, ಒಂದು 2 ಇಂಚಿನಷ್ಟು, 1.5 ಇಂಚಿನಷ್ಟು, ಸ್ವಲ್ಪ ಚಕ್ಕೆ ನೀವು ಸ್ಟ್ರಾಂಗ್ ಇದ್ದರೆ ಸ್ವಲ್ಪ ಕಡಿಮೆ ತಗೊಳ್ಳಿ, ಇಲ್ಲಾಂದರೆ ಇಷ್ಟು ತಗೊಳ್ಳಿ. ಇದು ಸ್ಟ್ರಾಂಗ್ ಇದೆ, ಒಳ್ಳೆ ಚಕ್ಕೆ ಇದು. ಏಲಕ್ಕಿ ತಗೊಂಡಿದ್ದೀನಿ 2ರಿಂದ 3, ಒಂದು 4ರಿಂದ 5ರಷ್ಟು ಲವಂಗ, ಸ್ವಲ್ಪ ಒಳ್ಳೆ ಮೆಣಸು, ಏನು ಕಾಳು ಮೆಣಸು, ಆಮೇಲೆ ಇದು ಮೊಗ್ಗು, ಮರಾಠಿ ಮೊಗ್ಗು ಅಂತ ಇರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. 1 ಚಮಚ, 1ರಿಂದ 1.5 ಚಮಚದಷ್ಟು ಸೋಂಪು ತೊಗೊಂಡಿದ್ದೀನಿ. ಸರಿಯಾಗಿ ಬೇಕದು, 1.5-2 ಚಮಚ ತೊಗೋಬೋದು ನೀವು. ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಗೊತ್ತಾಗಿಲ್ಲ ಅಂದರೆ ಒಂದು ಸರಿ ರಿಪೀಟ್ ಮಾಡ್ಕೊಂಡು ನೋಡಿ ಇದನ್ನು, ಏನೆಲ್ಲ ಮಸಾಲೆ ಬೇಕು ಅಂತ. ಖಾರ ನಿಮಗೆ ಹೆಚ್ಚು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೋಬೋದು, ಅಂದರೆ ಎಲ್ಲ ಖಾರದ ವಸ್ತುಗಳಾದ್ರಿಂದ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ಖಾರ ನಾವು ಇಷ್ಟೇ ಖಾರ ಉಪಯೋಗಿಸ್ಕೊಳ್ಳೋದು. ಈಗ ಇದಕ್ಕೆ 1 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿ 1 ಕಟ್ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಪೂರ್ತಿ ಹಾಕಿದ ಮೇಲೆ ತೋರಿಸ್ತೀನಿ. ಒಂಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಜಾಸ್ತಿನೇ, ಸರಿಯಾಗಿ 1 ಕಟ್ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ. ಕೆಲವು ಜನ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೋತಾರೆ. ಈ ಥರನೂ ಮಾಡ್ಕೋಬೋದು. ಈಗ ತರಕಾರಿಗೆ ಇದಕ್ಕೆ ನಾನು ಬೀನ್ಸು 2 ಕಪ್ನಷ್ಟು, 1 ಕಪ್ನಷ್ಟು ಕ್ಯಾರೆಟು, ಅರ್ಧ ಕಪ್ನಷ್ಟು ಟೊಮೆಟೊ, ಒಂದು ದೊಡ್ಡ ಈರುಳ್ಳಿ ಆದರೆ 1 ಈರುಳ್ಳಿ, ಸಣ್ಣದಾದರೆ 2 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ ಬೇಯುವಾಗ ಸೇರಿಸ್ಕೊಳ್ಳೋಕ್ಕೆ, ಅಂದರೆ ತರಕಾರಿ ಜೊತೆ. ಬೀನ್ಸ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, 2 ಕಪ್ಪು. ಇದು 1 ಕಪ್ನಷ್ಟು ಕ್ಯಾರೆಟ್ ಮಾತ್ರ, ಹೆಚ್ಚು ತಗೊಂಡ್ರೆ ಸಿಹಿ ರುಚಿ ಬರುತ್ತೆ ಕ್ಯಾರೆಟು. ಮತ್ತು ಟೊಮೆಟೊ 1 ಮಾತ್ರ ತಗೊಂಡಿದ್ದು, ಯಾಕೆಂದರೆ 1-1.5, ಅಂದರೆ ಅರ್ಧ ಕಪ್ಪಿನಷ್ಟು ಟೊಮೆಟೊ, ಯಾಕಂದರೆ ಅದು ನೀರು ಬಿಟ್ಕೊಂಡು ಜಾಸ್ತಿ ಮೆತ್ತಗೆ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಅಂದರೆ ಅದು ಮೆತ್ತಗೆ ಸಿಗುತ್ತಲ್ವಾ ಮಧ್ಯದಲ್ಲಿ, ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಈಗ ಕುಕ್ಕರ್ ಇಟ್ಬಿಟ್ಟು ಒಂದು ಅರ್ಧ ಸೌಟ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಚಮಚಲ್ಲಿ ಆದರೆ ಒಂದು 2-3 ಚಮಚ. ಇದೀಗ ಪಲಾವ್ ಎಲೆನ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಹಾಕಿದರೂ ತುಂಬ ಬೇಡ, ಒಂದೆರಡು ತುಂಡು ಕಟ್ ಮಾಡಿದರೆ ಸಾಕು. ಅದನ್ನು 2ರಿಂದ 3 ಎಲೆ ಹಾಕ್ಕೊಂಡಿದ್ದೀನಿ. ಅದು ಚಿಕ್ಕ ಎಲೆ ಆಗಿರೋದ್ರಿಂದ, ದೊಡ್ಡದಾದರೆ 1-2 ಎಲೆ ಸಾಕು. ಅದು ಸ್ವಲ್ಪ ಬಿಸಿ ಆಗೋವರೆಗೂ ತಿರುಗಿಸ್ಕೊಳ್ಳಿ ಮಸಾಲೆನ. ನಾವು ಅದು ತೆಂಗಿನಕಾಯಿ ಜೊತೆ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕಿ. ಈಗ ಕುಕ್ಕರಲ್ಲಿ ತುಪ್ಪ ಬಿಸಿ ಮಾಡಿಬಿಟ್ಟು, ತುಪ್ಪ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಅನ್ನ ಉದುರಾಗತ್ತೆ ತುಪ್ಪ ಹಾಕ್ಕೊಂಡ್ರೆ, ಇಲ್ಲಾಂದರೆ ಅಷ್ಟು ಉದುರ ಆಗಲ್ಲ. ನೋಡಿ, ಈ ಥರ ಮಸಾಲೆ ರುಬ್ಬಿಟ್ಟು ಪೇಸ್ಟ್ ಮಾಡಿದ್ದೀನಿ ನಾನು. ಈಗ ಇದನ್ನು ಅದಕ್ಕೆ ರುಬ್ಬಿದ್ದನ್ನು ನೀರು ಹಾಕಿ ಸ್ವಲ್ಪ ನೀರು ಮಾಡ್ಕೊಳ್ಳಿ. ನೀರು ಮಾಡಿಕೊಂಡು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಯಾವಾಗ ಗ್ಲಾಸಲ್ಲಿ ಅಕ್ಕಿ ಅಳ್ದಿದ್ದೀರೋ ಅದೇ ಗ್ಲಾಸಲ್ಲಿ ಅಕ್ಕಿಯ ಡಬಲ್. ಇದೀಗ ನಾನು 4 ಗ್ಲಾಸ್ ಅಕ್ಕಿ ಹಾಕ್ತೀನಿ, ಅದರಿಂದ 8 ಗ್ಲಾಸ್ನಷ್ಟು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಅಳತೆ ಮಾಡಿ ಹಾಕಿ. 3 ಗ್ಲಾಸ್ ಆಯಿತು. ಈ ಥರ 4. ಈಗ ಮತ್ತೆ ಇದು ಮಿಕ್ಸಿಗೆ ನೀರು ಸೇರಿಸ್ಬಿಟ್ಟು ಅಳತೆ ಮಾಡಿ 8 ಗ್ಲಾಸ್ನಷ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು, ಯಾಕಂದರೆ 4 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿ ತೊಳೆದಿಟ್ಟಿದ್ದೀನಿ. ಇದೀಗ 8 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೇವೆ, ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ತೊಳಸ್ಕೊಂಡು, ಅಂದರೆ ಅದರಲ್ಲಿರೋದನ್ನೆಲ್ಲ ಸೇರಿಸ್ಕೊಂಡು ಹಾಕ್ಕೋಬೋದು. ಅದನ್ನೇ ನಾನು ನೀರಿನ ಬದಲು ಅದೇ ಪೇಸ್ಟನ್ನು, ಮಸಾಲೆನೇ ಉಪಯೋಗಿಸ್ತೀನಿ. ಆ ಮಸಾಲೆಯಲ್ಲಿ ಬೇಯಿಸ್ಕೊಳ್ಳೋದು, ಆವಾಗ ರುಚಿ ಬರುತ್ತೆ ಚೆನ್ನಾಗಿ. ಆವಾಗ ಮಸಾಲೆನೂ ದಪ್ಪ ಅಷ್ಟೇ ಇರಲ್ಲ ನೋಡಿ, ನೀರಾದಾಗ ಸರಿಯಾಗತ್ತೆ ಅದು ಬೇಯುವಾಗ. ತರಕಾರಿ ನಾನು ಅಷ್ಟೇ ತಗೊಳ್ಳೋದು, ಬೇರೇನೂ ಹೆಚ್ಚು ತಗೊಳ್ಳಲ್ಲ. ಬೀನ್ಸು, ಕ್ಯಾರೆಟು, ಟೊಮೆಟೊ ಮಾತ್ರ. ಮತ್ತು ಈರುಳ್ಳಿ ಒಂದು 2 ಇದರಷ್ಟು ತಗೊಂಡಿದ್ದೀನಿ, 2 ಈರುಳ್ಳಿ ಅಷ್ಟು. 8 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಪಲಾವ್ ಎಲೆ ಹಾಕಿದ್ದೀನಿ ತುಪ್ಪ ಬಿಸಿ ಮಾಡಿಬಿಟ್ಟು. ಈಗ ಈ ತರಕಾರಿನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಅದಕ್ಕೆ ಸೇರಿಸ್ಕೊಳ್ಳಿ ಪೂರ್ತಿ. ಬೀನ್ಸ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಕ್ಯಾರೆಟ್ ಹೆಚ್ಚಾದರೆ ಸಿಹಿ ರುಚಿ ಬಂದುಬಿಡತ್ತೆ, ಅದಕ್ಕೋಸ್ಕರ ಒಂದು ಕಪ್ನಷ್ಟು ಮಾತ್ರ ತೊಗೊಂಡಿದ್ದೀನಿ, 2 ಕಪ್ ಬೀನ್ಸ್ ತೊಗೊಂಡು. ಈಗ ಅದನ್ನು ಕೂಡ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ.
ಎಲ್ಲ ಸೇರಿಸ್ಕೊಂಡು ನಾನೊಂದು ಸಿಂಪಲ್ ಪಲಾವ್ ಮಾಡೋದು ಮೊದಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸಾಧ್ಯ ಆದರೆ ಲಿಂಕ್ ಕೊಡ್ತೀನಿ ನಾನು, ಇಲ್ಲಾಂದರೆ ನೀವು ನನ್ನ ಚಾನಲ್ಗೆ ಹೋದರೆ ಸಿಗುತ್ತೆ. ನೋಡಿ, ಒಂದು 1/4 ಕಪ್ಪಿನಷ್ಟು ನಾನು ಗೋಡಂಬಿನ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಅದು ತುಂಬ ರುಚಿಯಾಗುತ್ತೆ ಇದರ ಜೊತೆ. ಓಕೆ, ಈಗ ಬಟಾಣಿ ನಾನು ನೆನೆ ಹಾಕಿ ಇಟ್ಟಿದ್ದೆ ಮೊದಲೇ. ಹಸಿರು ಬಟಾಣಿ ಅಂದರೆ ಒಣ ಬಟಾಣಿ, ಇದು ಹಸಿರು ಬಟಾಣಿ ಒಣ ಬಟಾಣಿ ಇರುತ್ತಲ್ವ ಅದು. ಅದನ್ನು 1 ಕಪ್ನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೆನೆ ಹಾಕಿ ಇಟ್ಟಿರಬೇಕು ಮೊದಲೇ, ಇಲ್ಲಾಂದರೆ ಬೇಯಲ್ಲ. ಇಲ್ಲಾಂದರೆ ನಿಮಗೆ ಹಸಿ ಬಟಾಣಿ ಇದ್ದರೆ ಡೈರೆಕ್ಟ್ ಹಾಕೋಬೋದು. ಈ ಕೋಡಲ್ಲಿ ಬರುತ್ತಲ್ವ ಹಸಿ ಬಟಾಣಿ, ಈಗ ಸೀಸನ್ ಬರುತ್ತೆ, ಸಿಗುತ್ತೆ ನಿಮಗೆ, ಅದನ್ನು ಹಾಗೆ ಡೈರೆಕ್ಟ್ ಹಾಕೋಬೋದು, ಅದನ್ನು ಉಪಯೋಗಿಸ್ಕೋಬೋದು. ಇದು ನಾನು ಒಣ ಬಟಾಣಿನ ನೆನೆಸಿಟ್ಟಿರೋದು. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಕೊನೆಯಲ್ಲಿ ಅಕ್ಕಿ ಹಾಕ್ಕೊಳ್ಳಿ. ಈ ಅಕ್ಕಿ 4 ಗ್ಲಾಸ್ ಅಕ್ಕಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ನಾನೀಗ ಮಸಾಲೆ ಅಳತೆ ಮಾಡಿದ್ದೀನಲ್ವ ನೀರು, ಅದೇ ಗ್ಲಾಸಿನಲ್ಲಿ ನಾನು ಇದರಲ್ಲಿ 4 ಗ್ಲಾಸ್ ಅಳತೆ ಮಾಡಿರೋದು. 4 ಗ್ಲಾಸು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಅಳತೆ ಮಾಡಿ. ಅದನ್ನು ಈಗೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಮೊದಲಿನ ವೀಡಿಯೋಗಳೆಲ್ಲ ನಿಮಗೆ ಸಜೆಸ್ಟ್ ಆಗ್ತಾ ಇರುತ್ತೆ, ಅದರಿಂದ ನೀವು ನೋಡ್ಬೋದು. ಅದನ್ನು ಬೇರೆ ವೀಡಿಯೋಗಳೆಲ್ಲ ಸಿಗುತ್ತೆ, ತುಂಬ ವೀಡಿಯೋಗಳಿವೆ, ಸ್ವೀಟ್ಗಳು ಅಥವಾ ಬೇರೆ ಈ ಥರ ಪಲಾವಿಂದೆಲ್ಲ ಇದೆ, ನೋಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಪುನಃ ಎಲ್ಲ ಸೇರಿಸ್ಬಿಟ್ಟು. ಈ ಥರ ನೀವು ಇದಕ್ಕೆ ಉಪ್ಪು ಹಾಕಿದಾಗ, ಈಗ ಇನ್ನದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು. ಬೇರೆಲ್ಲ ಹಾಕಿ ಆಯಿತು, ಉಪ್ಪು ಹಾಕಿಲ್ಲ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಸರಿಯಾಗಿ ಹಾಕ್ತಾ ಇದ್ದೀನಿ ನಾನು, ಸಾಮಾನ್ಯ ಇದಕ್ಕೆ ಅಷ್ಟು ಬೇಕು ಅಂತ. ಉಪ್ಪು ಹಾಕಿ ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಬೇಕು ಅಂದರೆ ಸ್ವಲ್ಪ ರುಚಿ ನೋಡಿ. ಈ ನೀರಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಆಮೇಲೆ ಸರಿಯಾಗಿರುತ್ತೆ. ಇಲ್ಲಾಂದರೆ ಉಪ್ಪು ನೀರಲ್ಲೇ ಕಡಿಮೆ ಇದ್ದರೆ ಆಮೇಲೆ ಅನ್ನ ಬೆಂದಾಗ ತುಂಬ ಕಡಿಮೆ ಆಗುತ್ತೆ. ಅದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ, ಅದು ಕಲರ್ಗೆ ಚೆನ್ನಾಗಿರುತ್ತೆ. ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲೇ ಹಾಗೆ ಡೈರೆಕ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲಿ 1 ವಿಸಿಲ್ ಕೂಗಿಸಿ ಆಮೇಲೆ ಸಿಮ್ಗೆ ಹಾಕಿ 5 ನಿಮಿಷ ಇಡ್ತೀನಿ. ನಾನು ಪ್ರತಿಯೊಂದು ಅದೇ ಥರನೇ ಮಾಡೋದು. ಬರೀ ಹೈ ಫ್ಲೇಮ್ ಇಟ್ಬಿಟ್ಟು 1 ವಿಸಿಲ್ ಕೂಗಿಸ್ತೀನಿ, ಆಮೇಲೆ ಸಿಮ್ಗೆ ಹಾಕಿ 5 ನಿಮಿಷ ಅಷ್ಟೇ. ಅಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ ಬಂದಿದೆ ಅಕ್ಕಿ. ತೆಗೆದು ದೊಡ್ಡ ಪಾತ್ರೆಗೆ ಹಾಕಿದ್ದೀನಿ ಕುಕ್ಕರಿಂದ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅದು ಬೇಯುವಾಗ ಸೊಪ್ಪೆಲ್ಲ ಒಂದು ಕಡೆ ಇರುತ್ತೆ, ಮಸಾಲೆಗಳೆಲ್ಲ, ಅಥವಾ ಬೀನ್ಸ್ ಎಲ್ಲ ಇನ್ನೊಂದು ಕಡೆ ಇರುತ್ತೆ, ಅಕ್ಕಿ ಮಾತ್ರ ಒಂದು ಕಡೆ ಇರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ದೊಡ್ಡ ಪಾತ್ರಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆ ಗೋಡಂಬಿ ಹಾಕಿದ್ದೀನಿ ಅಲ್ವಾ, ಅದನ್ನು ತುಂಬ ಚೆನ್ನಾಗಿ ಆಗುತ್ತೆ. ಮಧ್ಯೆ ಮಧ್ಯೆ ಅದು ಸಿಕ್ಕಿದಾಗ ಬೆಂದ ಉಪ್ಪು ಹೇಳ್ಕೊಂಡಿರುತ್ತೆ, ಬೆಂದಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಗೊಜ್ಜು, ಮೊಸರು ಗೊಜ್ಜಿನ ಸೇರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದು ಇಲ್ಲದೇನೂ ತಿನ್ನೋಕ್ಕಾಗತ್ತೆ ನಿಮಗೆ, ತುಂಬ ರುಚಿಯಾಗಿರುತ್ತೆ. ಅದರಿಂದ ಮೊಸರು ಗೊಜ್ಜು ಇಲ್ಲಾಂದ್ರೂ ಬಿಸಿ ಬಿಸಿಗೆ ತಿನ್ನೋಕ್ಕಾಗತ್ತೆ. ಮೊಸರು ಗೊಜ್ಜು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸಾಮಾನ್ಯ ಪಲಾವಿಗೆ ಮೊಸರು ಗೊಜ್ಜು ಸೇರಿಸ್ಕೊಂಡೆ ತಿನ್ನೋದಲ್ವಾ. ಗೊಜ್ಜಿಗೆ ಸೌತೆಕಾಯಿ ಮಿಕ್ಸ್ ಮಾಡಿಕೊಂಡು ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿದೆ. ನಾನು ಬರೀ ಮಸಾಲೆ ಪಲಾವ್ ಮಾತ್ರ ತೋರಿಸ್ತಾ ಇದ್ದೀನಿ ಈಗ ರುಬ್ಬಿ ಹಾಕಿರೋದು. ನೀವು ಮಾಡಿ ನೋಡಿ, ಇದು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ, ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಹೆಂಗಾಗಿದೆ ವಿಡಿಯೋ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಇದುವರೆಗೆ, ನೀವು ಹೊಸಬ್ರು ನೋಡ್ತಾ ಇದ್ದೀರಾ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.